ಮುಚ್ಕೊಂಡು ಸುಮ್ಕೊಂಡ್ರದು ಒಳ್ಳೆಯದು. ಇವರೆಲ್ಲರೂ ರಾತ್ರಿ ಹೋಗಿ ಭೇಟಿ ಆಗ್ತಾರೆ ಡಿ ಕೆ ಶಿವಕುಮಾರ್ಗೆ, ಸಿದ್ದರಾಮಯ್ಯಗೆ. ಇವ್ರು ಹಗರಣಗಳು ಪ್ರಕರಣಗಳನ್ನ ಅವ್ರು ಬ್ಲ್ಯಾಕ್ ಮೇಲ್ ಮಾಡಕತ್ತಾರೆ. ನನಗೂ ಬ್ಲ್ಯಾಕ್ ಮೇಲ್ ಮಾಡಕ್ಕೆ ಬರ್ತಾರೆ. ಈಗ 39 ಕೇಸ್ ಹಾಕ್ಯಾರ ನನ್ನ ಮೇಲೆ. ಎಲ್ಲ ಹೈಕೋರ್ಟು ನ್ಯಾಯಾಲಯದಲ್ಲಿ ನನ್ನ ನ್ಯಾಯ ಸಿಗ್ಲಾಕತ್ತದೆ. ಅದಕ್ಕೆ ನಾನು ಹೇಳ್ತೀನಿ, ನನ್ನ ಬಗ್ಗೆ ಏನಾರು ಮಾತಾಡಿದ್ರೆ ಯಾರೇ ಮಾತಾಡಲಿ, ನಾನು ಯಾರ ಬಗ್ಗೆನೂ ಮಾತಾಡಿಲ್ಲ. ಸದಾನಂದ ಗೌಡ ಬಗ್ಗೆನೂ ಮಾತಾಡಿಲ್ಲ, ಉಳ್ಕಿದ ಫಾಲ್ತು ಆ ಮನುಷ್ಯರ ಬಗ್ಗೆನೂ ಮಾತಾಡಿಲ್ಲ, BC ಪಾಟೀಲ್ ಬಗ್ಗೆ ಮಾತಾಡಿಲ್ಲ. ಸುಮ್ಮನೆ ಅವರೇ ಮಾತಾಡಕತ್ತಾರೆ. ನಾವು ವಕಫ್ ಬಿಟ್ಟರೆ ನಾವು ಏನೂ ಮಾತಾಡಲ್ಲ. ಸದಾನಂದ ಗೌಡ ಹೇಳ್ತಾರೆ ಸರ್, ಕಾಂಗ್ರೆಸ್ಸಲ್ಲಿ ಆಂತರಿಕ ಭಿನ್ನಮತಗಳಿದಾವೆ, ಅದರ ಅವರು ಒಪ್ಪಣ ಯಾರೂ ಮಾತಾಡೋದಿಲ್ಲ. ಇಲ್ಲಿರೋದು ಜನ ಕೂಡ ಮಾತಾಡುವಂಗಾಗೈತಿ ಇವತ್ತು. ಜನ ಏನಂತ ಮಾತಾಡ್ತಾರೆ ಅವ್ರಿಗೆ ಗುರ್ತೈತೆ ಅಂದರೆ ಜನ ಪ್ರಧಾನಮಂತ್ರಿಗಳು ಹೇಳ್ಯಾರಲ್ಲ, ವಂಶವಾದ ಭ್ರಷ್ಟಾಚಾರ ನಮ್ಮ ಪಕ್ಷದಾಗ ನಡೀದಿಲ್ಲ ಅಂತಾರೆ. ಅದನ್ನು ತೊಲಗಿಸ್ತಾರ. ಎಲ್ಲಿ ಭಯ ಬಂದೈತೆ ಅವ್ರಿಗೆ. ಪಾಪ ವಂಶವಾದ ನಾವು ವಿರೋಧದೀವಿ. ವಂಶವಾದ ಒಪ್ಪೋದಿಲ್ಲ. ಅಪ್ಪನ ಜಾಗಕ್ಕೆ ಮಗನ ಕೊಡು. ನಾವು ಭಾಳ ದುಡ್ದೀವಿ ಅಂದ್ರೆ ನೀವು ಆ ರಾಗಡ ಅನುಭವಿಸಿರಿ. 4 ಸಲ ಮುಖ್ಯಮಂತ್ರಿ ಆಗಿರಲ್ಲ, ಪಕ್ಷನೂ ನಿಮ್ಗೆ ಕೊಟ್ಟದ. ನಿಮ್ಮ ಒಬ್ಬ ಮಗ MP ಮಾಡ್ಯಾರ, ನಿಮ್ಮ ಮಗ ಒಬ್ಬನ ರಾಜ್ಯಾಧ್ಯಕ್ಷ ಮಾಡಿ MLA ಮಾಡ್ಯಾರ ಪಕ್ಷ. ಇನ್ನೂ ನಾವು ದುಡ್ದೀವಿ. ನಾವು ಸೈಕಲ್ ಮ್ಯಾಗೆ ಅಡ್ಡಾಡೀವಿ ರೀ. ನಾವೇನು ಅವಾಗೇನು ಮರ್ಸಿಡೀಸ್ ಗಾಡಿಯಾಗ ಅಡ್ಡಾಡ್ತಿದ್ವಿ ನಾವಾಗ. ಸರ್, ಅವ್ರ ಬೇಡಿಕೆ ಏನು ಸರ್? ಈಗ ನೀವು ಒಂದು ಪ್ರವಾಸ ಮಾಡ್ತಾ ಇದ್ದಾರೆ ಬೇರೆ ಜಿಲ್ಲೆಗಳಲ್ಲಿ, ಅಲ್ಲಿ ಅಧಿಕೃತವಾಗಿ ಪಕ್ಷದಿಂದ ಯಾವ ರೀತಿ ಪ್ರವಾಸ ಮಾಡೋದು ಮುಜುಗರ ಆಗುತ್ತೆ ಅನ್ನೋದು ಅವ್ರದ್ದು ಬೇಡಿಕೆ. ನೋಡ್ರಿ, ಅವ್ರು ಯಾಕೆ ಹೋರಾಟ ಮಾಡಲಿಲ್ಲ? ಅವ್ರು ಮಾಡಿದ್ರೆ ಪ್ರಶ್ನೆ ಬರ್ತಿದ್ದಿಲ್ಲ. ನಮ್ಮ ಹೆಸರೇ ಹಾಕಲಿಲ್ಲಲ್ಲ. ಮೊದಲು ನೀವು ಒಂದು ಸ್ಟಾರ್ ಕ್ಯಾಂಪಿನರ್ನಾಗೂ ನನಗೆ ಹಾಕಲಿಲ್ಲ ಉಪಚುನಾವಣೆ ಒಳಗೆ. ಬೊಮ್ಮಾಯಿ ಅವರು ನಮ್ಮದು ಒಳ್ಳೆಯ ಸಂಬಂಧ ಇತ್ತು. ನಾನು ಕರ್ತವ್ಯ ಮಾಡಿದ್ದೇನೆ. ಇವತ್ತು ಸಿಗ್ಗಾಂವಿಯಲ್ಲಿ 100 ಕೋಟಿ ರೂಪಾಯಿಗೆ ಮ್ಯಾಗೆ ಖರ್ಚು ಮಾಡ್ಯಾರ ಕಾಂಗ್ರೆಸ್ನವ್ರು. 100 ಕೋಟಿಗಿಂತ ಹೆಚ್ಚು ಮಾಡ್ಯಾರ. ಅಲ್ಲಿ ಹೇಳ್ತಾರೆ ಜನ, ಲಿಂಗಾಯತರಿಗೆ 5,000 ರೂಪಾಯಿ